ಸಂಸದರನ್ನ ಲೋಕಸಭೆಯಿಂದ ಆ ಕಡೆ ಹಾಕುವಂಥ ಆಚೆ ಹಾಕುವಂಥ ಪ್ರಕ್ರಿಯೆ ಇವತ್ತು ಕೂಡ ಮುಂದುವರೆದಿದೆ. ಇಲ್ಲಿ ತನಕ 96 ಜನರನ್ನು ಆಚೆ ಕಳಿಸಲಾಗಿತ್ತು. ಇವತ್ತು ಮತ್ತೆ 49 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಅಮಾನತು ಪ್ರಕ್ರಿಯೆ ಇವತ್ತು ಕೂಡ ಮುಂದುವರಿತಾ ಇದೆ. ಕಲಾಪದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೋಸ್ಕರ ಈ ಶಿಕ್ಷೆ. ಅಂದರೆ ಯಾರು ಹುಡುಗರು ಒಳಗಡೆ ನುಗ್ಗಿದ್ರು, ಭದ್ರತಾ ಲೋಪ ಏನಾಗಿತ್ತು ಆ ಲೋಪವನ್ನು ಖಂಡಿಸಿ ಮನೀಶ್ ತಿವಾರಿ, ಡಿಂಪಲ್ ಯಾದವ್, ಡ್ಯಾನಿಶ್ ಅಲಿ, ಕಾರ್ತಿ ಚಿದಂಬರಂ, ಶಶಿ ತರೂರ್, ಫಾರೂಕ್ ಅಬ್ದುಲ್ಲಾ ಸೇರಿದಂತೆ ಹಲವರನ್ನ ಇವತ್ತು ಅಮಾನತು ಮಾಡಲಾಗಿದೆ. ಇಲ್ಲಿ ತನಕ 141 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಚಳಿಗಾಲದ ಅಧಿವೇಶನ ಮುಗಿಯೋ ತನಕ ಅಮಾನತು. ಇವತ್ತು 49 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. 49 ಜನ. ಕಲಾಪ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದರು, ಕಲಾಪಕ್ಕೆ ಅಡ್ಡಿಗೊಳಿಸಿದರು. ಸ್ಪೀಕರ್ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಆಗಲಿಲ್ಲ. ಮನೀಶ್ ತಿವಾರಿ, ಡಿಂಪಲ್ ಯಾದವ್, ಸುಪ್ರಿಯಾ ಸುಳೆ, ಡ್ಯಾನಿಶ್ ಅಲಿ, ಕಾರ್ತಿ ಚಿದಂಬರಂ, ಶಶಿ ತರೂರ್ ಸೇರಿದಂತೆ ಒಟ್ಟು 49 ಜನರನ್ನು ಇವತ್ತು ಆಚೆ ಹಾಕಲಾಗಿದೆ, ಅಮಾನತುಗೊಳಿಸಲಾಗಿದೆ. ಇವತ್ತು ಇದೊಂದು ದಾಖಲೆ. ಇದು ರಾಜೀವ್ ಗಾಂಧಿ ಸಂದರ್ಭದಲ್ಲಿ 63 ಜನರನ್ನ ಆಚೆ ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ಅದಾದಮೇಲೆ 2019ರಲ್ಲಿ ಇಂಥದ್ದೇ ಒಂದು ಘಟನೆ ಆಗಿತ್ತು. ಇದಾದಮೇಲೆ ಇದು ಅತ್ಯಂತ ದೊಡ್ಡ ಘಟನೆ. ಇದು ಯಾವಾಗ ಲೋಕಸಭೆ ಒಳಗಡೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ, ದಾಂಧಲೆ ಮಾಡ್ತಾರೆ. ಸೊ ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ತನಕ 141 ಸಂಸದರನ್ನ ಅಮಾನತು ಮಾಡಿರುವಂಥದ್ದು. ಇವತ್ತು 46 ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಇವತ್ತು 46 ಸೇರಿದಂತೆ ಒಟ್ಟು 141. ಸೊ ಇದು ಸಂಗತಿ. ಲೋಕಸಭೆಯಲ್ಲಿ ಸದಸ್ಯರ ಅಮಾನತು ಪ್ರಕ್ರಿಯೆ ಇವತ್ತು ಕೂಡ ಮುಂದುವರೆದಿರುವಂಥದ್ದು, ನಿರಂತರವಾಗಿ ನಡೀತಾನೆ ಇದೆ. ಪ್ರತಿಭಟನೆ ಕೂಡ ಸಾಗ್ತಾ ಇದೆ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಈ ರೀತಿ ಆಗ್ತಿರುವಂಥದ್ದು. ಎಷ್ಟೇ ಹೇಳಿದರೂ ಕೂಡ ಯಾರು ಯಾರ ಮಾತನ್ನು ಕೂಡ ಕೇಳುವಂಥ ಸ್ಥಿತಿಲಿರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಅವರನ್ನು ಆಚೆ ಅಟ್ಟುವಂಥ ಕೆಲಸವನ್ನು ಮಾಡಲಾಯಿತು. ಸೊ ಹೊರಗಡೆ ಬಂದಿರುವಂಥವ್ರು ಸುಮ್ಮನೆ ಇರ್ತಾರ? ಹೊರಗಡೆ ಬಂದ ಮೇಲೆ ಪ್ರೊಟೆಸ್ಟ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಹೊರಗಡೆ ಬಂದು ಗಾಂಧಿ ಪ್ರತಿಮೆಯ ಎದುರುಗಡೆ ನಿಂತು ಪ್ರತಿಭಟನೆ ಮಾಡಿದಂಥ ಸಂಸದರ ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದೀವಿ. ಲೋಕಸಭೆಯಲ್ಲಿ ಏನಾಯಿತು ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ ಎಡಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇದ್ದಾರೆ, ಸಂಸದೀಯ ವ್ಯವಹಾರಗಳ ಸಚಿವರು. ಇನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾರ್ಯಾರು ಇವತ್ತು ಹೊರಗಡೆ ಬಂದರು. ಹಿಂದಿನವರು ಮತ್ತು ಈಗ ಬಂದಿರುವಂಥವರು ಎಲ್ಲ ಸೇರಿಕೊಂಡು ಇವತ್ತು 49 ಸಂಸದರು, ಒಟ್ಟು 141 ಜನ. ಕೆಲವರು ಅದರಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ರಾಹುಲ್ ಗಾಂಧಿಯವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೊಂದು ದಾಖಲೆ ಅಂತ ಅನಿಸ್ತಾ ಇದೆ. ನಾನು ಹೇಳ್ತಾ ಇದ್ದೆ, ರಾಜೀವ್ ಗಾಂಧಿ ಕಾಲದಲ್ಲಿ ಒಂದಷ್ಟು ಜನರನ್ನು ಆಚೆ ಹಾಕಲಾಗಿತ್ತು. ಅದಾದ ಮೇಲೆ 19ರಲ್ಲಿ ಮೊನ್ನೆ 19ರಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ಆಗಿತ್ತು. ಅದಾದಮೇಲೆ ಈಗ ಅತ್ಯಂತ ದೊಡ್ಡ ಮಟ್ಟದಲ್ಲಾಗಿರುವಂಥದ್ದು 141 ಜನ ಸಂಸದರನ್ನ ಹೊರಗಡೆ ಹಾಕಿರುವಂಥದ್ದು. ಇವತ್ತು ಯಾರ್ಯಾರು ಹೊರಗಡೆ ಹೋದರು? ಬಹುಶಃ ಏನು ಅಂತಾರೆ, ಸ್ಪೀಕರ್ ಅವ್ರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರು, ಜೊತೆಗೆ ಸಂಸದೀಯ ವ್ಯವಹಾರಗಳ ಸಚಿವರು ಕೂಡ ಅವ್ರ ಜೊತೆಗೆ ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಅನಿಸುತ್ತೆ. ಹೌದು ರಂಗನಾಥ್, ಭಾರತದ ರಾಜಕೀಯ ಸಂಸತ್ ವ್ಯವಸ್ಥೆಯಲ್ಲಿ ಇದೇ ಹೈಯೆಸ್ಟ್ ಮಂದಿ ಒಂದು ಸೆಷನ್ನಲ್ಲಿ ಅಮಾನತಾಗಿರುವಂತಹದ್ದು. 146 ಸಂಸದರು ಈ ಒಂದು ಸೆಷನ್ನಲ್ಲಿ ಅಮಾನತಾಗಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆಗಳು ನಡೆದಿದೆ. ಸಂಸತ್ನಲ್ಲಿ ಭದ್ರತಾ ಲೋಪ ಆಗಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಿಯಮ ಮೀರಿ ಪ್ರತಿಭಟನೆ
ಪ್ರತಿಭಟನೆಯನ್ನು ಮಾಡಿದ್ರು, ಪ್ಲೇ ಕಾರ್ಡ್ಗಳನ್ನು ಹಿಡಿದ್ರು, ಹೆಚ್ಚಿನದಾಗಿ ಹಿಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಆರೋಪ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ 49 ಸಂಸದರನ್ನ ಅಮಾನತು ಮಾಡಲಾಗಿದೆ. ಮುಖ್ಯವಾಗಿ ಸಮಾಜವಾದಿ ಪಕ್ಷದ ಡಿಂಪಲ್ ಯಾದವ್, ಕಾಂಗ್ರೆಸ್ನ ಶಶಿ ತರೂರ್ ಸೇರಿದಂತೆ BSP ಪಕ್ಷದ ಡ್ಯಾನಿಶ್ ಅಲಿ ಅವರನ್ನು ಕೂಡ ಇವತ್ತು ಅಮಾನತು ಮಾಡಲಾಗಿದೆ. ಒಟ್ಟು 141 ಸಂಸದರನ್ನ ಅಮಾನತು ಮಾಡಿದಂತಾಗಿದೆ. ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ, ಭಾರತೀಯ ಸಂಸತ್ ವ್ಯವಸ್ಥೆಯಲ್ಲಿ ಇದು ಅತ್ಯಂತ ಹೆಚ್ಚು ಸಂಸದರನ್ನ ಅಮಾನತು ಮಾಡಿದಂತಹ ಸೆಷನ್ ಆಗಿದೆ. ಈಗಲೂ ಕೂಡ ಪ್ರತಿಭಟನೆ ನಿಲ್ಲಿಸಿಲ್ಲ. ಯಾರ್ಯಾರು ಅಮಾನತಾಗಿದ್ದಾರೆ ಸಂಸದರು ಅವರೆಲ್ಲರೂ ಕೂಡ ಹೊರಗಡೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿನ್ನೆ ಯಾರು ಅಮಾನತಾಗಿದ್ರು ಆ ಸಂಸದರು ಕೂಡ ಇವತ್ತು ಸಂಸತ್ನ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದೊಂದು ಸರ್ವಾಧಿಕಾರಿ ಧೋರಣೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡ್ಬೋದು. 1989ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲೂ ಕೂಡ 400 ಸಂಸದರ ಬಲ ಇತ್ತು. ಆ ಸಂದರ್ಭದಲ್ಲೂ ಕೂಡ ಪ್ರತಿಪಕ್ಷಗಳು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ 63 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಅದನ್ನ ಬಿಟ್ಟರೆ ಈಗ ಅತಿ ಹೆಚ್ಚು ಸಂಸದರು ಅಮಾನತಾಗಿರುವಂತಹದನ್ನು ನಾವು ಗಮನಿಸಬಹುದು. ಈಗ ಸಂಸದರು, ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಎಲ್ಲರೂ ಸಾಮೂಹಿಕ ರಾಜೀನಾಮೆಯನ್ನು ಕೊಡಬಾರ್ದು ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಅನ್ನುವಂಥ ಚಿಂತನೆ ಕೂಡ ಇದ್ದಾರೆ. ಯಾಕಂತಂದ್ರೆ 1989ರಲ್ಲೂ ಕೂಡ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲಿ ಯಾವಾಗ 63 ಸಂಸದರನ್ನ ಅಮಾನತು ಮಾಡಿದ್ರು, ಆಗ ವಿರೋಧ ಪಕ್ಷಗಳ ಸಂಸದರು ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ರು. ಅದೇ ರೀತಿಯಾಗಿ ಯಾಕೆ ರಾಜೀನಾಮೆಯನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಒಂದು ಕಡೆ ವಿರೋಧ ಪಕ್ಷಗಳು ಹೇಳ್ತಿವೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂತ. ಆದ್ರೆ ಹರೀಶ್ ಈಗ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ ನಿಜಕ್ಕೂ ರಾಜೀನಾಮೆ ಕೊಡುವಂತ ಸ್ಥಿತಿನಲ್ಲಿ ಇವರಿದಾರ. ಹರೀಶ್ ನಂಬರ್ 1 ರಾಜೀನಾಮೆ ಕೊಡುವಂತ ಸ್ಥಿತಿಲಿ ಇದಾರ. ನಂಬರ್ 1 ಕೊಟ್ಟಾದ್ಮೇಲೆ ನಿಜಕ್ಕೂ ಇವ್ರು ವರ್ಕೌಟ್ ಆಗುತ್ತಾ? ಇದು ರಾಜೀನಾಮೆ ಕೊಡುವಂಥದ್ದು ಬಹಳ ಸುಲಭ. ಪ್ರತಿಭಟನೆ, ಅದು ಯಾವ ಪ್ರತಿಭಟನೆ ನೋಡಿ, ಯಾರು ಬಣ್ಣದ ಡಬ್ಬಿಗಳನ್ನು ತಗೊಂಬಂದು ಒಳಗಡೆ ಚೆಲ್ಲಿದ್ರು, ರಾದ್ಧಾಂತ ಮಾಡಿದ್ರು, ಈ ಸಂದರ್ಭದಲ್ಲಿ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ವಿರೋಧಿಸಬೇಕಾಗಿತ್ತು. ನಾವು ಎಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ತೋರಿಸಬೇಕಾಗಿತ್ತು. ಅಂಥದ್ರಲ್ಲಿ ಈ ರೀತಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ನಿಂತ್ಕೊಂಡಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ವೇ ಇವರಿಗೆ? ರಾಜೀನಾಮೆ ಕೊಡೋ ವಿಚಾರ ಏನು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು 4 ತಿಂಗಳಿಗೆ ಲೋಕಸಭೆ ಚುನಾವಣೆ ಅನೌನ್ಸ್ ಆಗುತ್ತೆ. ಹಾಗಾಗಿ ರಾಜೀನಾಮೆ ಕೊಟ್ಟರು ಮತ್ತೆ ಉಪಚುನಾವಣೆ ನಡೆಯುವಂಥ ಅವಶ್ಯಕತೆ ಇಲ್ಲ. ಒಂದು ಪ್ರತಿರೋಧವನ್ನು ತೋರಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸರ್ವಾಧಿಕಾರಿ ಆಡಳಿತವನ್ನು ತೋರ್ತಿದೆ. ಪ್ರತಿಪಕ್ಷಗಳಿಗೆ ಮಾತಾಡೋಕೆ ಬಿಡ್ತಿಲ್ಲ. ಸಂಸತ್ನಲ್ಲಿ ಇಷ್ಟು ದೊಡ್ಡ ಭದ್ರತಾ ಲೋಪ ಆಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಉತ್ತರವನ್ನು ಕೊಡ್ತಿಲ್ಲ. ಇದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮನ್ನು ಅಮಾನತ್ ಮಾಡಿದ್ದಾರೆ. ಹಾಗಾಗಿ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ. ಜನತೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ. ಯಾಕೆಂದ್ರೆ ನಮಗೆ ಸಂಸತ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿಲ್ಲ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದಾರೆ. ಆದರೆ ಆಡಳಿತ ಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ, 3 ರಾಜ್ಯಗಳನ್ನ ಸೋತಿರ್ತಕ್ಕಂತಹ ವಿರೋಧ ಪಕ್ಷಗಳು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಕಂಗಾಲಾಗಿರುವ ಪರಿಸ್ಥಿತಿಗಾಗಿಯೇ ಇವತ್ತು ಅಸಹನೆಯಿಂದ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ನಿಯಮ ಮೀರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದನದ ಯಾವ ನಿಯಮಗಳನ್ನು ಕೂಡ ಪ್ರತಿಪಕ್ಷಗಳ ಸಂಸದರು ಪಾಲಿಸ್ತಾ ಇಲ್ಲ ಅನ್ನುವಂಥ ಆರೋಪ ಅವರು ಮಾಡ್ತಾ ಇದ್ದಾರೆ. ಹೀಗೆ ಜಟಾಪಟಿ ನಡೀತಾನೆ ಇದೆ. ಈಗ ಅಮಾನತಾಗಿರುವಂತಹ ಸಂಸದರು ಸಂಸತ್ನ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಇದು ಮುಂದೆ ಯಾವ ರೀತಿಯಾಗಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇವತ್ತು 49 ಜನರನ್ನ ಇವತ್ತು ಸಂಸತ್ತಿನಿಂದ ಹೊರಗಡೆ ಹಾಕಲಾಗಿದೆ. ಇದು ಏನಂದರೆ ಸಂಸದರ ಅಮಾನತು ಅದು ನಿರಂತರವಾಗಿ ನಡೀತಾನೆ ಇದೆ. ಇಲ್ಲಿ ತನಕ 141 ಜನರಿಗೆ ಬಂದು ತಲುಪಿದೆ. ಇವರೆಲ್ಲರೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಸದರು ಮಾಡ್ತಿರುವಂಥ ಪ್ರತಿಭಟನೆ AICC ಅಧ್ಯಕ್ಷರಿದ್ದಾರೆ, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರಿದ್ದಾರೆ.